ಬಿಜೆಪಿಯ ಶಾಸಕ ಮುನಿರತ್ನ ಅವರ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಸ್ಫೋಟಕ ಆಡಿಯೋ ವೈರಲ್ ಆಗಿರುವಂಥದ್ದು. ಮುನಿರತ್ನ ಬಂಧನದ ಒಂದು ದಿನದ ಬಳಿಕ ಈ ಸ್ಫೋಟಕ ಆಡಿಯೋ ವೈರಲ್ ಆಗುವ ಮೂಲಕ ಈ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿ. ಬೆದರಿಕೆ ಮತ್ತು ಜಾತಿ ನಿಂದನೆಯ ಆರೋಪದ ಅಡಿಯಲ್ಲಿ ಶಾಸಕರ ಬಂಧನ ಆಗಿದೆ. ಇದು ದ್ವೇಷ ರಾಜಕಾರಣದ ಭಾಗ ಅಂಥೇಳಿ ಈಗಾಗಲೇ ಮುನಿರತ್ನ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಪೂರಕ ಎಂಬಂತೆ, ಪುಷ್ಟಿ ಎಂಬಂತೆ ಆಡಿಯೋ ಒಂದು ವೈರಲ್ ಆಗಿರುವಂಥದ್ದು. ಈ ಆಡಿಯೋದಲ್ಲಿ ಆರ್ ನಗರದ ಕಾಂಗ್ರೆಸ್ ಮುಖಂಡರು ದೂರುದಾರರಾಗಿರುವಂತಹ ಗುತ್ತಿಗೆದಾರರ ಜೊತೆಗೆ ಮಾತನಾಡಿರುವಂತಹ ಸಂಭಾಷಣೆ ಇದೆ. ಗುತ್ತಿಗೆದಾರರಿಗೆ ಇವರು ಒಂದು ರೀತಿ ಆಮಿಷ ಒಡ್ಡುವ ಅಥವಾ ಅವರನ್ನು ಮನವೊಲಿಸುವ ರೀತಿಯಲ್ಲಿ ಮಾತನಾಡಿರುವಂತಹದ್ದು ಈಗ ವೈರಲ್ ಆಗಿರುವಂಥದ್ದು. ಇದು ಹನುಮಂತರಾಯಪ್ಪ ಅವರದ್ದು ಎನ್ನಲಾದಂತಹ ಆಡಿಯೋ. ಈ ಆಡಿಯೋ ವೈರಲ್ ಬೆನ್ನಲ್ಲೇ ಈ ಪ್ರಕರಣಕ್ಕೆ ಅತಿ ದೊಡ್ಡ ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು. ಈ ಪ್ರಕರಣ ಮತ್ತೊಂದು ಸ್ವರೂಪವನ್ನು ಪಡೆದುಕೊಳ್ತಾ ಇರುವಂಥದ್ದು. ಈಗಾಗಲೇ ಬಿಜೆಪಿಯ ನಾಯಕರುಗಳು ಆರೋಪವನ್ನು ಮಾಡ್ತಾ ಇರುವಂಥದ್ದು ಇದು ದ್ವೇಷ ರಾಜಕಾರಣದ ಭಾಗ ಅಂಥೇಳಿ. ಕಾಂಗ್ರೆಸ್ ಮುಖಂಡ ಹನುಮಂತರಾಯಪ್ಪ ಅವರದ್ದು ಎನ್ನಲಾದಂತಹ ಆಡಿಯೋ ವೈರಲ್. ಗುತ್ತಿಗೆದಾರ ಚಲುವರಾಜು ಜೊತೆಗೆ ಮಾತನಾಡಿದ್ದಾರೆ ಎಂಬಂತಹ ಆಡಿಯೋ ವೈರಲ್ ಆಗಿದೆ. ನಮ್ಮದೇ ಸರ್ಕಾರ ಇದೆ, ನೀನು ಯಾರ ಕಡೆನೂ ಕೂಡ ಹೋಗಬೇಡ, ನಾನು ನಿನ್ನ ಸಮಸ್ಯೆಯನ್ನು ಬಗೆಹರಿಸ್ತೇನೆ ಅನ್ನುವಂತಹ ಭರವಸೆಯನ್ನ ಈ ಆಡಿಯೋದಲ್ಲಿ ಕೊಟ್ಟಿದ್ದಾರೆ. ನೀನು ನಮ್ಮವನು, ನಮ್ಮ ತಾಲೂಕಿನವನು, ಗುತ್ತಿಗೆದಾರನಿಗೆ ಭರವಸೆಯನ್ನು ಕೊಡ್ತಾರೆ ಹನುಮಂತರಾಯಪ್ಪ ಅವರು. ಶಾಸಕ ಮುನಿರತ್ನ ಬೆಂಬಲಿಗರು ವೈರಲ್ ಮಾಡಿದ್ದಾರೆ ಎನ್ನಲಾದಂತಹ ಆಡಿಯೋ ಇದು. ಈ ಆಡಿಯೋ ವೈರಲ್ ಆಗಿದ್ದೇ ಆಗಿದ್ದು ಈ ಪ್ರಕರಣಕ್ಕೆ ಅತಿ ದೊಡ್ಡ ಟ್ವಿಸ್ಟ್ ಸಿಕ್ಕಿರುವಂತಹದ್ದು. ಈ ಹಿಂದೆ ಯಾವಾಗ ಮುನಿರತ್ನ ಅವರ ಬಂಧನ ಆಯಿತೋ ಅವರು ವಿಡಿಯೋ ಸಂದೇಶವೊಂದನ್ನು ರವಾನೆ ಮಾಡ್ತಾರೆ. ಈ ಆಡಿಯೋ ನನ್ನದಲ್ಲ, ಇದು ಷಡ್ಯಂತ್ರ, ದ್ವೇಷ ರಾಜಕಾರಣದ ಭಾಗ ಅಂಥೇಳಿ. ಈಗ ಅದಕ್ಕೆ ಪೂರಕವಾದಂತಹ ಒಂದು ಆಡಿಯೋ ವೈರಲ್ ಆಗಿದೆ. ಅದರಲ್ಲಿ ಏನಿದೆ ಸಂಭಾಷಣೆ, ಬನ್ನಿ ನೋಡ್ಕೊಂಡು ಬರೋಣ. ಚಲುವರಾಜು, ಎಲ್ರಿ ನೆನ್ನೆ ಎಲ್ಲ ಫೋನ್ ಮಾಡಿದೆ, ಎತ್ತಲಿಲ್ಲ. ಅದ್ಯಾವುದೋ ಸಣ್ಣ ಇದಕ್ಕೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀಯಾ? ಬಾ, ನಾನು ಅದು ಹೇಳಿ ವೇಲುಗೂ ಅವ್ರ ಹುಡುಗರಿಗೆಲ್ಲ ಹೇಳಿ ಸರಿ ಮಾಡಿಸ್ತೀನಿ, ತಲೆ ಕೆಡ್ಸ್ಕೊಂಬಿಡ, ಎಲ್ಲೂ ಹೋಗ್ಬೇಡಪ್ಪ. ನೀನು ನಮ್ಮ ತಾಲೂಕು ಒಕ್ಕಲಿಗರಾಗಿತ್ತು, ಸುಮ್ಮನೆ ಯಾವನವನ ಹತ್ರನೂ ಹೋಗಕ್ಕೇನು ಇದು ಮಾಡಕ್ಕೆ ಹೋಗ್ಬೇಡ. ಬಾಯಲ್ಲಿ ನೀನು ಅದು ಇದು ಮಾಡಿಸ್ತೀನಿ ಬಾ. ಡಿ ಸಿ ಪಿ ಹತ್ರನೂ ಬೇಡ, ಕಮಿಷನರ್ ಹತ್ರನೂ ಬೇಡ. ಹಂಗೇನೋ ಹೋಗ್ಬೇಕಾದ್ರೆ ನಾನೇ ಕರ್ಕೊಂಡು ಹೋಗ್ತೀನಿ, ಹೇಳ್ತೀನಿ ಬಾ. ಗೌರ್ಮೆಂಟ್ ನಮ್ದೈತೆ, ನೀನು ಯಾರ್ಯಾರ ಹತ್ರ ಹೋದ್ರೆ ನೀನು ಸಾಲ್ವ್ ಆಯ್ತದ? ಅದರಲ್ಲೂ ನಮ್ಮ ನೀನು ನನ್ನ ತಾಲೂಕ್ನೂ ತಲೆ ಕೆಡ್ಸ್ಕೊಂಬಿಡ, ಬಾ ನೀನು.